ನಿಮಗೆ ಇನ್ನೊಂದು ಆಸೆ ಇದೆಯಂತೆ, ಒಬ್ಬ ಜೈಲಿಗೆ ಹೋಗಿ ಬಂದಿರತಕ್ಕಂತ ಒಬ್ಬ ಸ್ಟಾರ್ ನಟನನ್ನ ಸಂದರ್ಶನ ಮಾಡಬೇಕು ಎನ್ನುವಂಥದ್ದು. ಸೊ ಅದು ಸಾರಥಿ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಕಾಡ್ತಾ ಇತ್ತಂತೆ ನಿಮಗೆ. ಸೊ ಅದು ಅವಕಾಶ ಆಗ್ಲಿಲ್ಲ, ಒದಗ್ ಬಂದಿಲ್ಲ. ಸೊ ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ, ಸೊ ಹತ್ರದಿಂದ ಕಂಡಂತವ್ರು ನೀವು ದರ್ಶನ್ ಅವ್ರನ್ನ, ಏನ್ ಸರ್ ಅವರ ಬದುಕಲ್ಲಿ ನಡೆದಿರ್ತಕ್ಕಂಥ ಹೇಳುಗಳು? ದೊಡ್ಡ ಸ್ಟೋರಿ ಇದೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳೋದಿದ್ರೆ, ಜೈಲಿಗೆ ಹೋಗಿರುವಾಗ, ಅದು ಫಸ್ಟ್ ಜೈಲಿಗೆ ಹೋಗಿರುವಾಗ ಸಂದರ್ಶನ ಜೈಲಲ್ಲಿ ಮಾಡಿದ್ದಲ್ಲ, ಹೊರಗೆ ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಯಾವುದೋ ಪ್ರೆಸ್ ಮೀಟ್ ಅಲ್ಲಿ ಇಲ್ಲೆಲ್ಲ ಸಣ್ಣ ಸಣ್ಣ ವಿಷಯ ಘಟನೆಗಳನ್ನು ಹೇಳಿದ್ದನ್ನು ಸೇರಿಸಿಕೊಂಡು ಒಂದು ಆರ್ಟಿಕಲ್ ಮಾಡಿದ್ದೆ ನಾನು. ಸೊ ಅದು ಜೈಲು ಅನುಭವದ್ದು, ಅಲ್ಲಿ ಹೇಗಿದೆ, ಜೈಲು ಹೇಗಿತ್ತು, ಅಲ್ಲಿ ಜೀವನ ಹೇಗೆ ಮಾಡಿದ್ದು, ಇತ್ಯಾದಿ ಇತ್ಯಾದಿ ಇತ್ತು. ಈಗ ಮಧ್ಯದಲ್ಲಿ ಒಂದ್ಸಲ 2ನೇ ಸಲ ಜೈಲಿಗೆ ಹೋದಾಗ ಬಳ್ಳಾರಿಗೆ ಹಾಕಿದ್ರಲ್ಲ, ಬಳ್ಳಾರಿ ಜೈಲಿಗೆ ಹೋಗ್ಲಿಕ್ಕೆ ನಾನು ಅಂದ್ರೆ ನನ್ನ ಸ್ನೇಹಿತ ಸಂತೋಷ್ ಪೈ ಎಲ್ಲ ವ್ಯವಸ್ಥೆ ಮಾಡಿದ್ರು, ಪರ್ಮಿಷನ್ ಅದು ಇದೆಲ್ಲ. ಬಟ್ ರಿಲೀಸ್ ಆದಲ್ಲ, ಬೇಲ್ ಸಿಕ್ಕಿ ರಿಲೀಸ್ ಆದಾಗ ಹೋಗ್ಲಿಕ್ಕೆ ಆಗಿಲ್ಲ. ಈಗಂತೂ ಸಾಧ್ಯ ಇಲ್ಲ, ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ್ ನನ್ನ ಸಿನಿಮಾದ ಹೀರೋ. ನನ್ನ ಸಿನಿಮಾ ಅಂದ್ರೆ ಪೂರ್ಕಿ ಅಂತ ಒಂದು ಸಿನಿಮಾ ಮಾಡಿದ್ರು. ಪ್ರೊಡ್ಯೂಸರ್ ಬೇರೆ ಯಾರೋ ಇದ್ದಾರೆ, ಅವರು ಗಣೇಶನ ನನಗೆ ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿ ಹೇಳಿದಕ್ಕೆ ನಾನು ಹೊರಟಿರೋದು. ದರ್ಶನ್ ಹೀರೋನ ಹೇಳಿದ ಕೂಡಲೇ ಒಪ್ಪಿದ್ದಾರೆ. ಆಮೇಲೆ ಕೆಲವು ಕಂಡೀಷನ್, ಅವ್ರಿಗೆ ಎಲ್ಲ ಹೀರೋಗಳು ಹಾಕೋ ಕಂಡೀಷನ್ ಕೆಲವಿತ್ತು, ದರ್ಶನ್ ಹಾಕಿದ್ದಾರೆ. ಸೊ ಸಿನಿಮಾಕ್ಕಾಗಿ ಸ್ವಿಟ್ಜರ್ಲ್ಯಾಂಡಿಗೆ ಹೋದ್ವಿ, ಇಲ್ಲೆಲ್ಲ ತುಂಬಾ ಓಡಾಡಿದ್ವಿ. ಆಮೇಲೆ ದರ್ಶನ್ ಅವರು 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸಿ ಕೊಟ್ಟಿದ್ದು ಸಿನಿಮಾ, ಫಸ್ಟ್ ಸಿನಿಮಾ ಪೊರ್ಕಿ. ಆ ಸಿನಿಮಾದ ಹೆಸರು ಪೊರ್ಕಿ ಅಂತ, ಪೋಖ್ರಿ ಸಿನಿಮಾದ ರಿಮೇಕ್ ಕೊಟ್ಟಿದ್ದು ದರ್ಶನ್. ಫಸ್ಟ್ ಟೈಮ್ ಅದು. ಈಗ 2 ವರ್ಷ 3 ವರ್ಷ ಎಲ್ಲ ಹೋಗ್ತದೆ ಒಂದು ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಬೇಕಿದ್ರೆ. 2 ತಿಂಗಳಲ್ಲಿ 2-3 ತಿಂಗಳಲ್ಲಿ ಮುಗಿಸ್ಬಿಟ್ಟು ಉಳಿದಿದ್ದ ಕೆಲಸ ಎಲ್ಲ ಆಗ್ಬೇಕಿದ್ರೆ ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ, ಆ ಪ್ರೊಡ್ಯೂಸರಿಗೆ ಒಂದಷ್ಟು ದುಡ್ಡು ಬಂತು ಅದರಲ್ಲಿ. ಹೀಗೆ ಸರ್. ಆಮೇಲೆ ಫಸ್ಟ್ ಸಿನಿಮಾನು ಅಷ್ಟೇ, ಫಸ್ಟ್ ಅಲ್ಲ, ಮೆಜೆಸ್ಟಿಕ್ ನಿಂದ ಗೊತ್ತು ದರ್ಶನ್ ಯಾರು ಅಂತ, ಮೆಜೆಸ್ಟಿಕ್ ನಿಂದಲೇ ಗೊತ್ತು. ಆ ಮೆಜೆಸ್ಟಿಕ್ ಮೇಲೆ ಮಾಡಬೇಕಿದ್ರೆ ದುಡ್ಡು ಕೊಟ್ಟಿರಲಿಲ್ಲ, ಅಂದ್ರೆ ಸಂಭಾವನೆ ಅಂತ ಏನು ಫಿಕ್ಸ್ ಆಗಿರಲಿಲ್ಲ. ಅವಕಾಶ ಏನು ಕೊಟ್ಟಿದ್ದಾರೋ ಅದೇ ಸಂಭಾವನೆ ಅಂತ ತಿಳ್ಕೊಂಡೆ ದರ್ಶನ್. ಯಾಕಂದ್ರೆ ಲೈಟ್ ಬಾಯಿ ಬೆಳೆದಂತ. ಹೌದು, ಲೈಟ್ ಬಾಯಿಗೆ ಇದ್ದವರು. ಲೈಟ್ ಬಾಯಿ ಗೌರಿಶಂಕರ್ ಅಂದ್ರೆ ರಕ್ಷಿತನ ತಂದೆ, ದೊಡ್ಡ ತುಂಬಾ ಹೆಸರು ಮಾಡಿದ ಕ್ಯಾಮರಾಮನ್. ಸಾಮಾನ್ಯವಾಗಿ ರಾಜ್ಕುಮಾರ್ ಕುಟುಂಬಕ್ಕೆ ತುಂಬಾ ಹತ್ತಿರದವರು. ಅವರೆಲ್ಲ ಸಿನಿಮಾಕ್ಕೆ ಅವರು ಕ್ಯಾಮರಾಮನ್ ಆಗಿದ್ರು. ಅಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ರು. ಒಂದು ದಿವಸ ಕ್ಯೂನಲ್ಲಿ ಊಟಕ್ಕೆ ನಿಂತುಕೊಂಡಿದ್ದಾರೆ. ಇದೆಲ್ಲ ಆಗಾಗ ಹೇಳಿದ ಘಟನೆಗಳನ್ನು ಸೇರಿಸ್ಕೊಂಡು ನಾನು ಪೋಣಿಸ್ತಾ ಇರೋದು. ಊಟಕ್ಕೆ ಪ್ಲೇಟಲ್ಲಿ ಅನ್ನ ಸಾಂಬಾರು ಹಾಕೊಂಡು ಬಂದು ಒಂದು ಚೇರ್ನಲ್ಲಿ ಕೂತ್ಕೊಂಡಿದ್ದಾರೆ. ಯಾರೋ ಬಂದು ಚೇರ್ ಎಳೆದು ಬಿಡ್ತಾರೆ. ಚೇರ್ದಾಗ ಅನ್ನ ಎಲ್ಲ ಬಿದ್ದು ಬಿಡ್ತಾರೆ. ದರ್ಶನ್ ಚೇರಲ್ಲಿ ಬಿಡ್ತಾರೆ, ಕೆಳಗೆ ಬಿದ್ದು ಬಿಡ್ತಾರೆ. ನನ್ನ ಹತ್ರ ಹೇಳಿದ್ರು. ಆಗ ನಾನು ಯೋಚನೆ ಮಾಡಿದೆ, ಒಂದಲ್ಲ ಒಂದು ದಿವಸ ಈ ಕನ್ನಡ ಚಿತ್ರರಂಗದ ಸಿಂಹಾಸನವನ್ನು ನಾನು ಕೂತ್ಕೊಂಡ್ರು. ಇದ್ರ ಜೊತೆಗೆ ಅವ್ರ ಬದುಕಲ್ಲಿ ನಡೆದಿರ್ತಕ್ಕಂಥ ಹೇಳು ಬೀಳುಗಳು, ಸೊ ಒಬ್ಬ ನಟನಾದವ್ರಿಗೆ ಒಂದು ಕ್ಷಣ ಮೈ ಮರೆತರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿರುವಂತದ್ದು. ಸೊ ನೀವು ಹತ್ರದಿಂದ ನೋಡಿದಾಗ ಸ್ಟಾರ್ ನಟರುಗಳು ಯಾಕೆ ಒಂದು ರೀತಿ ಯೋಚನೆ ಮಾಡೋದಿಲ್ಲ, ಏನೋ ಒಂದು ಅವಕಾಶ, ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅದು ಸರಿ ಯೋಚನೆ ಮಾಡಬೇಕು ಅನ್ನುವಂಥದ್ದು. ಅದು ಅಕ್ಕಪಕ್ಕದ ಜನ ಈಗ ನಡೆದಿರೋದು ದರ್ಶನದಲ್ಲೇ ಅಂತೇಳಿ ಏನು ಇದಾಗಿಲ್ಲ, ಹಾಗಿಲ್ಲ. ನಾವು ಅದು ಕಾನೂನಿಗೆ ಜಡ್ಜ್ಮೆಂಟ್ ಏನಿದೆಯೋ ಅದಕ್ಕೆ ಬಿಟ್ಬಿಡೋಣ, ಅದರ ಬಗ್ಗೆ ಬೇಡ. ನಾನು ದರ್ಶನ್ ಬಗ್ಗೆ ಹೇಳೋದು, ನನ್ನ ಮತ್ತು ದರ್ಶನ್ ಕಾಂಟ್ಯಾಕ್ಟ್ ಹೇಗಿತ್ತು ಅಷ್ಟು ಮಾತ್ರ ಹೇಳಬಲ್ಲೆ. ಆಗ ದರ್ಶನ್ ಹೇಗಿದ್ರು ಅಂತೇಳಿ. ತುಂಬಾ ಹೃದಯವಂತ ದರ್ಶನ್. ಯಾರ ತರ ಕೇಳಿ, ನನಗೆ ಸಂಬಂಧಪಟ್ಟು ನಾನು ಹೇಳ್ತಾ ಇರೋದು. ನಾನು ಪೊರ್ಕಿ ಸಿನಿಮಾದ 2 ತಿಂಗಳಲ್ಲಿ ನೋಡಿರೋದ್ರಿಂದ ನನಗೆ ದರ್ಶನ್ ಏನು ಅಂತ ಗೊತ್ತು. ತುಂಬಾ ಕಷ್ಟಜೀವಿ ಆತ. ಅಂದ್ರೆ ಹಸುವಿನ ಹಾಲು ಕರೆದು ಜೀವನ ಮಾಡಿದೆವು. ಗಂಜಲ ಸೆಗಣಿ ಎಲ್ಲ ತೆಗೆದು ತಾನೇ ಬೆಲ್ಲ ಮಡಿಗೆ 4 ಗಂಟೆಗೆದ್ದು ಹಾಲು ಕರೆದು ಅದನ್ನು ಬಕೆಟ್ನಲ್ಲಿ ಹಾಕಿ ಅದನ್ನು ಸೈಕಲ್ನಲ್ಲಿ ಇಟ್ಟು ಮನೆಗೆ ಹಂಚಿಕೊಂಡು ಜೀವನ ಮಾಡಿದ್ದು. ಇದು ದರ್ಶನ್ ನನ್ನ ಹತ್ರ ಹೇಳಿರೋ ಕಥೆಗಳು. ಅಂಥ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆಯುವುದಿದೆಯಲ್ಲ, ಅದು ಸಾಮಾನ್ಯ ಸಾಧನೆ ಇಲ್ಲ. ಬಟ್ ಎಲ್ಲೊಂದು ಕಡೆ ಇರ್ತದೆ ನಮ್ಮ ಸಂಸದ ಸುದೀಪ್ ದರ್ಶನ್ ಸ್ನೇಹ.
ಆ ಸ್ನೇಹ ಕಣ್ಣಾರೆ ಕಂಡವ್ ನಾನು ಅವರಿಬ್ರು ಯಾವ ರೀತಿ ಇದ್ರು ಅಂತ. ಬಟ್ ಯಾವತ್ತು ಸುದೀಪ್ ನನ್ನ ದೂರ ಮಾಡಿದ್ರು ಅಲ್ಲಿಂದ ದರ್ಶನ್ ಚೇಂಜ್ ಆಗ್ತಾ ಹೋದ್ರು. ಅಂದ್ರೆ ಅವರ ಸಂಸರ್ಗ ಈಗ A3, A4, A17 ಏನೇನು ಇದ್ದಾರೋ ಅವರ ಸಂಪರ್ಕ ಬಂದ ಮೇಲೆ ದರ್ಶನ್ ಬದಲಾದ್ರು. ಅಂದ್ರೆ ಇದಕ್ಕೆ ಕಾರಣ ಆದ್ದು ಆ A2, A3 ಈ ತರದ್ದು. ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಸುದೀಪ್ ಅವ್ರ ಸ್ನೇಹ ಬಿಡಬಾರ್ದಿತ್ತು ನನಗೆ ಅನ್ಸೋದು, ಪರ್ಸನಲ್ ನನಗೆ ಅನ್ಸೋದು ಬಿಡಬಾರ್ದಿತ್ತು, ಬಿಟ್ಟಾಕ್ಬಾರ್ದಿತ್ತು ಕೂಡ. ಅದು ಏನ್ ಕಾರಣ ಗೊತ್ತಿಲ್ಲ. ದರ್ಶನ್ ಮತ್ತೆ ಸುದೀಪ್ ಅವ್ರ ನಡುವಿರ್ತಕ್ಕಂಥ ಅಮೋನಿಸು ಅಥವಾ ಇಲ್ಲ ನನಗೆ ಏನು ಗೊತ್ತಿಲ್ಲ. ನಾನು ಅದು ಟ್ರೈ ಮಾಡಿದೆ ಒಂದ್ಸಲ, ಈ ಉಪೇಂದ್ರ ಮತ್ತೆ ರವಿ ಬೆಳಗೆರನ್ನು ಸೇರಿಸಲಿಕ್ಕೆ ಟ್ರೈ ಮಾಡಿದೆ ನಾನು. ಅಂತ ಒಂದು ಪ್ರಯತ್ನ ಪಟ್ಟೆ. ಒಂದ್ಸಲ ಟಿವಿಗೆ ಸಂದರ್ಶನಕ್ಕಾಗಿ ಸುದೀಪನ ಕರೆಸಿದ್ದಕ್ಕೆ, ಸುದೀಪ ಸಂದರ್ಶನ ಮಾಡಬೇಕು ಅಂತ ಒಟ್ಟಿಗೆ ಹೋಗ್ತಾ ಇದ್ದೆವು. ಅವರ ಕಾರಿನಲ್ಲೇ ಕೂತ್ಕೊಂಡಿದ್ದೆ. ಕೇಳೋಣ ಅಂತ ಅನ್ನಿಸ್ತು. ಯಾಕೆ ನಾನು ದೀಪು ಅಂತ ಕರೀದೆ. ಯಾಕೆ ದೀಪು, ದರ್ಶನ್ ಈಗ ನೀವು ಸರಿ ಇಲ್ಲ, ಯಾಕೆ ಸರಿ ಹೋಗ್ಬಾರ್ದು? ತುಂಬಾ ಜನಕ್ಕೆ ಖುಷಿ ಪಡ್ತಾರೆ, ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಅದರ ಲಾಭ ಪಡ್ಕೊಳ್ತಾರೆ. ನೀವು ಇಬ್ಬರು ಜೊತೆ ಸೇರಿದ್ರೆ ಇಂಡಸ್ಟ್ರಿಗೆ ಲಾಭ ಮತ್ತು ನಿಮ್ಗೆ ಪರಸ್ಪರ ನಿಮಗೆ ಲಾಭ ಅಂತ ಹೇಳಿ. ಆಗ ಗುರುಗಳೇ ಅದು ಮಾತ್ರ ಕೇಳಬೇಡಿ ಅಂತೆಲ್ಲ ಹೇಳಿದ್ರು ಸುದೀಪ್. ಅದು ಮಾತ್ರ ಕೇಳಬೇಡಿ, ಅದು ಬಿಟ್ಟು ಬೇರೆ ಏನಿದೆಯಾ ನನಗೆ ಕಾರಣ ಸಿಗಲಿಲ್ಲ. ಅವರ ಡಿಫರೆಂಟ್ ಒಪಿನಿಯನ್ಗೆ ಅವರು ಬೇರೆ ಬೇರೆ ಆಗ್ಲಿಕ್ಕೆ ಏನೋ ಕಾರಣ ಅಂತ ನನಗೆ ಗೊತ್ತಾಗಿಲ್ಲ. ಈ ಕ್ಷಣದಲ್ಲಿ ನನಗೆ ಗೊತ್ತಿಲ್ಲ. ಅಂದ್ರೆ ನೀವ್ ಹೇಳೋದು ಗಾದೆ ಮಾತಿದೆಯಲ್ಲ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋದು. ಅಂದ್ರೆ ದರ್ಶನ್ ಅವರು ಸುದೀಪ್ ಅವ್ರ ಸ್ನೇಹದಿಂದ ದೂರ ಆದ್ಮೇಲೆ ಒಂದಷ್ಟು ಅವ್ರ ಸುತ್ತು ದರ್ಶನ್ ಬೇರೆಯವರೆಲ್ಲ ಬಂದು ಸೇರ್ಕೊಂಡ್ಮೇಲೆ ಹುಳುಗಳು ಅವರ ಸ್ನೇಹ ಮಾಡೋದಂತಲ್ಲ, ಜೀ ಹುಜೂರು ಹೇಳ್ತಾರಲ್ಲ, ದರ್ಶನ್ ಅಂತ ಒಂದು ಸ್ಟಾರ್ ಸಿಕ್ಕಿದಾಗ ಜೀ ಹುಜೂರು ಹೇಳ್ಕೊಂಡು ಕೆಲಸ ಮಾಡಿಸ್ಕೊಂಡು ಅವರಿಂದಾಗಿ ಇದು ಆಗೋಯ್ತು ಅಂತ ಅನ್ಸುತ್ತೆ. ದರ್ಶನ್ ಅವ್ರನ್ನ ಎಷ್ಟೋ ಜನ ಒಂದು ರೀತಿ ಬಬಲ್ ಗಮ್ ತರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ರುಚಿ ಸಿಗೋರ್ಗೆ ಆಗೋದು, ಆಮೇಲೆ ಅವರನ್ನ ದೂರ ತಳ್ಳಿಬಿಟ್ಟಿದ್ದಾರೆ. ಅಂದ್ರೆ ದರ್ಶನ್ ಅವರಿಂದ ಏನ್ ಬೇಕೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದು, ಅವ್ರ ಕಷ್ಟದಲ್ಲಿ ಇದ್ದಾಗ ತಳ್ಳಿಬಿಡೋದು. ಈಗ ಯಾರಿದ್ದಾರೆ? ಯಾರಿಲ್ಲ, ಎಲ್ಲ ದೂರ. ದರ್ಶನ್ ಬಗ್ಗೆ ಮಾತಾಡ್ಲಿಕ್ಕೆ ಭಯ ಬೀಳ್ತಾರೆ ಅವ್ರ ಜೊತೆಗಿದ್ದವರೆಲ್ಲ. ಯಾಕೆ ಇನ್ನೂ ಅಪಾಯಕ್ಕೆ ಸಿಕ್ಕಾಕೊಳ್ತಾರ ಅಂತ. ಆಗ್ಬಾರ್ದಿತ್ತು. ದೊಡ್ಡದು ಅಂತ ಆ ಎತ್ತರ ಇದೆಯಲ್ಲ, ದರ್ಶನ್ ಏರಿದ ಎತ್ತರ, ಅದು ಕಲ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸ್ಥಾನ ಪಡ್ಕೊಂಡಿದ್ದಾರೆ. ಹೇಳಿದಾರಲ್ಲ, ಚೇರದಾಗ ಬಿದ್ದಾಗ ಒಂದು ಪ್ರತಿಜ್ಞೆ ಮಾಡಿದೆ ಅಂತೇಳಿ, ಕನ್ನಡದ ಚಿತ್ರರಂಗದಲ್ಲಿ ಒಂದು ಆ ಸಿಂಹಾಸನವನ್ನು ಹೇಳ್ತೀನಿ ನಾನು ಅಂತ ಏನಿದ್ದು ಸಿಂಹಾಸನ ಮೇಲೆ ಕೂತ್ಕೊಂಡಿರೋದು. ಬಟ್ ಏನಾಯ್ತು ಈಗ ಸರ್, ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕರೆ ಮತ್ತೊಮ್ಮೆ ದರ್ಶನ್ ಮತ್ತೆ ಸುದೀಪ್ ಅವ್ರನ್ನ ಹೊಂದು ಮಾಡುವಂತ ಅವಕಾಶ ಪ್ರಯತ್ನ ಪಡ್ತೀರಾ? ಆಗಲ್ಲ, ಆಗೋದಿಲ್ಲ. ಅಲ್ಲಿ ಮಾಡ್ಬೋದು. ಮೊನ್ನೆ ಮಾತಾಡಿದಾಗೆ ಜಾರ್ಕೊಂಡ್ಬಿಡ್ತಾರೆ, ಆಗಲ್ಲ, ಅಷ್ಟೇ. ಬಟ್ ಒಂದು ನನಗೆ ಅನ್ಸೋದೇನೆಂದ್ರೆ, ಈಗಿನ ಹಂತದಲ್ಲಿ ತುಂಬಾ ನೊಂದು ಬಿಟ್ಟಿದ್ದಾರೆ ದರ್ಶನ್. ಒಂದು ದಿಂಬಿಗಾಗಿ, ಒಂದು ಹಾಸಿಗೆಗಾಗಿ, ಒಂದು ಟಿವಿಗಾಗಿ, ಎಂಥ ಮೆರೆದ ವ್ಯಕ್ತಿ ಅಂತ. ಎಷ್ಟು ಟಿವಿ ಬೇಕು, ಎಷ್ಟು ಫಾರಿನ್ ಕಾರ್ ಬೇಕು. ಅದು ನಾವು ಒಂದ್ ದಿವಸ ಬೆಡ್ರೂಮಿಗೆ ಹೋಗಿದ್ದೆ, ಅಷ್ಟು ಸಲಿಗೆ ಇತ್ತು ನನಗೆ. ಹೌದ್ರಾ? ದರ್ಶನ್ ಇಲ್ಲಿ ಮನೆಯಲ್ಲಿ, ಇಲ್ಲಿ RR ನಗರ ಮನೆ, ಅಲ್ಲಿ ಹೋಗಿದ್ದೆ. ನೋಡಿದ್ರೆ ಎಷ್ಟು ಚಂದ ಇಟ್ಟಿದ್ದಾರೆ ಅಂದ್ರೆ, ಅಷ್ಟು ಕಾಸ್ಟ್ಲಿಗಳೆಲ್ಲ. ಇಲ್ಲಿ ಒಂದು ದಿಂಬಿಗಾಗಿ ಬೇಡಿಕೆ ನೋಡಿ. ಅಂತ ರಾಜವೈಭವದಲ್ಲಿ ಮೆರೆದಂತ ವ್ಯಕ್ತಿ ಇವತ್ತೊಂದು ದಿಂಬು ಹಾಸಿಗೆಗೆ ಪರದಾಡ್ತಿದ್ದಾರೆ. ಸೊ ತುಂಬಾ ನೊಂದು ಬಿಟ್ಟಿದ್ದಾರೆ. ಹೀಗೆ ಇರಲ್ಲ, ಟೈಮ್ ಹೀಗೆ ಇರಲ್ಲ, ಬದಲಾಗುತ್ತೆ. ನನಗೆ ಒಂದು ಕಲ್ಪನೆ, ವ್ಯಕ್ತಿ ತನ್ನ ಗೆಳೆಯನ ಬಗ್ಗೆ ಏನು ಯೋಚನೆ ಮಾಡಬಲ್ಲ, ಆ ಥರ ನಾನು ಯೋಚನೆ ಮಾಡೋದಿದ್ರೆ ದರ್ಶನ್ 1 ವರ್ಷನ 2 ವರ್ಷನ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆಗಿ ಹೊರಗೆ ಬರ್ತಾರೆ. ಖಂಡಿತ ಬರ್ತಾರೆ, ಹೊರಗೆ ಬರ್ತಾರೆ. ಇದು ಲೈಫ್ ಇದಾಗಲ್ಲ ಅಂತ ನನಗೆ ಅನ್ಸೋದು. ಅಥವಾ ಒಂದು ಸಿನಿಮಾದ ಕಥೆ ಅಂತ ಹೇಳಿ ತಿಳ್ಕೊಂಡು, ನೀವು ಹೇಳೋದು ಕಾಲಚಕ್ರದಲ್ಲಿ ಏನು ಹೋಗ್ಬೋದು. ಈಗ ಮೊನ್ನೆ ಅವರ ರೇಣುಕಾ ಸ್ವಾಮಿಯ ಅಮ್ಮ ಹೇಳಿದ ಎಡವಟ್ಟು ಹೇಳಿಕೆ, ಅದು ಮೂಲ ಆಗಿರ್ತದೆ ಅಂತ ನನಗೆ ಒಂದು ಅನಿಸಿಕೆ, ನಿಮ್ಮ ವೈಯಕ್ತಿಕ ಅನಿಸಿಕೆ. ಅಥವಾ ಒಂದು ಸ್ಕ್ರೀನ್ ಪ್ಲೇ ಅಂತ ಹೇಳಿ ಹೊರಗೆ ಬಂದಾಗ ರಾಜಕಾರಣಿ ಇರ್ತಾರೆ, ಪಟ್ಟ ರಾಜಕಾರಣಿ ಇರ್ತಾರೆ. ದರ್ಶನ್ ರಾಜಕಾರಣಿ, ಪೊಲಿಟಿಷಿಯನ್ ಆಗ್ತಾರೆ. ಆಗ್ಬೇಕು, ಆಗ್ತಾರೆ. ಯಾಕಾಗ್ಬೇಕು ಸರ್? ಆಗ್ಬೇಕಂದ್ರೆ ಇದು ಇನ್ನೊಂದು ಫೀಲ್ಡ್ ಬೇಕೇ ಬೇಕು ಅವರಿಗೆ. ಇನ್ನು ಮತ್ತೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಮುಂದುವರಿಯೋದು ಬೇಡ, ರಾಜಕಾರಣಕ್ಕೆ ಬರಬೇಕು. ಬರ್ತಾರೆ.
ಇದು ಒಂದು ಸಿನಿಮಾದ ಸ್ಕ್ರೀನ್ ಪ್ಲೇ ಅಂತಲೇ ತಿಳ್ಕೋಬೇಕು. ಯಾಕಂದ್ರೆ ಇದು ಕಾನೂನಿನ ಕುಣಿಕೆಯಲ್ಲಿ ಇರೋದ್ರಿಂದ ನಾವು ದಿಢೀರಂತ ಯಾವುದೇ ಒಂದು ಇದನ್ನ ಹೇಳಲಿಕ್ಕಾಗಲ್ಲ. ನಿಮ್ಮ ಅನಿಸಿಕೆ ಅಷ್ಟೇ, ಅದು ಅನಿಸಿಕೆ. ಸೊ ಸಿನಿಮಾದಲ್ಲಿ ಹೇಳುವ ಈಗ ಯಾರ್ಯಾರು ಏನೇನು ಮಾಡಿದಾರೋ ಅವರ ವಿರುದ್ಧ ಕೇವಲವಾಗಿ ಎಲ್ಲ ಮಾತಾಡಿದಾರೋ ಅವರಿಗೆಲ್ಲ ಒಂದು ಪಾಠ ಕಲಿಸುವಂತ ಒಂದು ಮೆಂಟಾಲಿಟಿನೂ ಬರ್ಬಹುದು ದರ್ಶನಿಗೆ. ಇಲ್ಲದಿದ್ರೆ ಒಂದು ಒಳ್ಳೆ ರಾಜಕಾರಣಿಯಾಗಿ ಎಲ್ರಿಗೂ ಸಹಾಯ ಆಗುವಂತಹ, ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡುವಂತಹ ಅಧಿಕಾರಿ, ಅದು ರಾಜಕಾರಣಿಯಾಗಿ ಬೆಳಿಬಹುದು. ಇಲ್ಲಿ ಏನ್ ಬೇಕಿದ್ರೆ ಆಗ್ಬಹುದು. ಈಗ ಒಂದು ಉದಾಹರಣೆ, ಕ್ಯಾನ್ಸರ್ ಆಗಿ ತೀರ್ಕೊಂಡ್ರಲ್ಲ ಹರೀಶ್ ರಾಯ್. ಅವರು ರೌಡಿಸಮ್ ಗ್ಯಾಂಗ್ ಎಲ್ಲ ಇದ್ದವರು, ಉಡುಪಿಲಿರುವಾಗ ರೌಡಿಯಾಗಿದ್ದವರು. ಒಂದ್ ದಿವಸ ಅವರು ಸಿಕ್ಕಾಕೊಂಡ್ರು, ಅವ್ರ ಮೇಲೆ ಕೇಸ್ ಎಲ್ಲ ಇತ್ತು, ಕೇಸ್ ಆಯ್ತು. ಒಂದು 128 ದಿವಸ ಜೈಲಿನಲ್ಲಿದ್ರು. ಆತ ನನಗೆ ಹೇಳಿದ ಕಾರಣ ಅಂದ್ರೆ, ಯಾರು ಅಡ್ವೊಕೇಟ್ ವಾದ ಮಾಡೋದು ವೀಕ್ ಆಗುತ್ತೋ ಆಗ ಜೈಲು ಪಾಲಾಗ್ತಾ ಇದೆ ನಾವು ಅಂತೇಳಿ. ಬೇರೆ ಯಾರೋ ಸಿನಿಮಾದವರು ಬಂದು ಅವರನ್ನು ಬಿಡಿಸಿದ್ರು. ಅಂದ್ರೆ ಅಪರಾಧಿ ನಿರಪರಾಧಿ ಅದು. ಅಂದ್ರೆ ಈಗ ನೀವ್ ಹೇಳ್ತಿರೋದು ದರ್ಶನ್ ಅವರ ಏನ್ ಕೇಸ್ ಇದೆಯಲ್ಲ, ಅದು ಒಬ್ಬ ಲಾಯರ್ ಮೇಲೆ ಸೊ ವಾದ ಹೆಂಗ್ ಮಾಡ್ತಾರೆ, ಸಾಕ್ಷ್ಯಗಳನ್ನ ಅಂದ್ರೆ ಇಲ್ಲಿ ಉದಾಹರಣೆ ಇದೆ, ನಮ್ಮ ಮುಂದೆ ಇದೆ. ಇನ್ಯಾರು, ದಿಲೀಪ್, ಮಲಯಾಳದ ದಿಲೀಪ್, ಆ ಮೀಟು ಕೇಸ್ ಜೈಲಿಗೆಲ್ಲ ಹೋಗಿ ಈಗ ನಿರಪರಾಧಿ ಅಂತ ಹೊರಗೆ ಬಂದ್ರು. ಅಂದ್ರೆ ನೀವ್ ಹೇಳ್ತಿರೋದು ದರ್ಶನ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನುವಂಥದ್ದು. ಆದಷ್ಟು ಬೇಗ ಅಂತಲ್ಲ, ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅದರ ವಿರುದ್ಧ ತುಂಬಾ ಸ್ಟ್ರಾಂಗ್ ಸಾಕ್ಷ್ಯಗಳೆಲ್ಲ ಇದೆ. ಕೆಲವರು ಹೇಳ್ತಾರೆ, ಅಂದ್ರೆ ಹೊರಗಡೆ ಚರ್ಚೆ ನಡೀತಾ ಇದೆ, ದರ್ಶನ್ ಅವರ ಬೆಳವಣಿಗೆ ಸಹಿಸ್ಲಿಕ್ಕಾಗದೆ ಅವರಿಗೆ ಒಂದಷ್ಟು ಟಾರ್ಚರ್ ಗಳನ್ನು ಕೊಡ್ತಾರೆ ಕೆಲವರು ಎನ್ನುವಂಥದ್ದು ನಿಜನಾ ಸರ್? ಅದು ಇರಬಹುದು, ಅದು ಇರಬಹುದು. ಈ ಫೀಲ್ಡ್ ಅಲ್ಲಿ ಎಂಥದ್ದು ನಡೀತದೆ. ರಾಜಕಾರಣ ಯಾವ ಫೀಲ್ಡ್ ಅಲ್ಲಿ ಇದ್ರೆ ಅಷ್ಟೇ, ಸಿನಿಮಾ ಅಂತಲ್ಲ, ರಾಜಕಾರಣದಲ್ಲೂ ಅಷ್ಟೇ, ಸಾಂಸ್ಕೃತಿಕ ಲೋಕದಲ್ಲೂ ಅಷ್ಟೇ. ಬೆಳವಣಿಗೆ ಕಂಡ ಕೂಡಲೇ ಕತ್ತರಿ ಹಾಕುವಂಥದ್ದು ಇಲ್ಲಿ. ಅದನ್ನೇ ರೌಡಿ ಜರ್ನಲಿಸ್ಟ್ ಅಂತ ಆತ ಬರಲಿಕ್ಕೆ ಕಾರಣ. ಒಳಗೆ ಕಿಚ್ಚಿದೆ ಅಲ್ಲ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸಲಿಕ್ಕೆ ಕಾರಣ ಆಗಿರ್ತದೆ.